ನಮಸ್ಕಾರ. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕ ಆಕಾಂಕ್ಷಿಗಳು ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಒಂದು ದೊಡ್ಡ ಸುದ್ದಿ ಬಂದಿದೆ. ಹೌದು, 2024-25ನೇ ಸಾಲಿನ ಬೃಹತ್ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಹಾಗಾದ್ರೆ ಒಟ್ಟು ಎಷ್ಟು ಹುದ್ದೆಗಳಿವೆ, ಯಾವೆಲ್ಲ ವಿಭಾಗಗಳಲ್ಲಿ ಈ ನೇಮಕಾತಿ ನಡೀತಿದೆ, ಈ ಎಲ್ಲ ಡೀಟೇಲ್ಸ್ ಅನ್ನ ಅಧಿಕೃತ ದಾಖಲೆಗಳ ಜೊತೆ ನೋಡೋಣ ಬನ್ನಿ. ಮೊದಲಿಗೆ ಎಲ್ಲರಲ್ಲೂ ಕ್ಯೂರಿಯಾಸಿಟಿ ಹುಟ್ಟಿಸಿರುವ ಆ ಮ್ಯಾಜಿಕ್ ನಂಬರ್. ಈ ವರ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರೋಬ್ಬರಿ 5267 ಅಂದ್ರೆ 5267 ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಗವರ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಬದಲಾಗಿ ಸಾವಿರಾರು ಜನರ ಕನಸಿಗೆ ಸಿಕ್ಕಿರೋ ಒಂದು ದೊಡ್ಡ ಅವಕಾಶ. ಜೊತೆಗೆ ಆ ಭಾಗದ ಶಿಕ್ಷಣ ವ್ಯವಸ್ಥೆಗೆ ಸಿಕ್ಕಿರೋ ಒಂದು ದೊಡ್ಡ ಬೂಸ್ಟ್ ಅಂತಾನೆ ಹೇಳ್ಬಹುದು. ಸರಿ, ಈ 5267 ಹುದ್ದೆಗಳನ್ನ ಹೇಗೆಲ್ಲ ಹಂಚಿಕೆ ಮಾಡಿದ್ದಾರೆ? ಬನ್ನಿ, ಮೊದಲು ಅತಿ ಹೆಚ್ಚು ಹುದ್ದೆಗಳಿರುವ ಪ್ರೈಮರಿ ಸ್ಕೂಲ್ ಅಂದ್ರೆ ಪ್ರಾಥಮಿಕ ಶಾಲಾ ವಿಭಾಗದ ವಿವರಗಳನ್ನು ನೋಡೋಣ. ಪ್ರಾಥಮಿಕ ಶಾಲಾ ವಿಭಾಗದಲ್ಲೇ ಒಟ್ಟು 4882 ಹುದ್ದೆಗಳಿವೆ. ಗಮನಿಸಿ, ಇದರಲ್ಲಿ ಸಿಂಹಪಾಲು ಅಂದ್ರೆ 4424 ಹುದ್ದೆಗಳು 1ರಿಂದ 5ನೇ ಕ್ಲಾಸ್ಗೆ ಪಾಠ ಮಾಡುವ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಅಂದ್ರೆ ಪಿಎಸ್ಟಿ ಪೋಸ್ಟ್ಗಳಿಗೆ ಮೀಸಲಾಗಿದೆ. ಇದರ ಜೊತೆಗೆ 6ರಿಂದ 8ನೇ ತರಗತಿಗೆ ಟೀಚ್ ಮಾಡೋ ಜಿಪಿಟಿ ಶಿಕ್ಷಕರ 88 ಹುದ್ದೆಗಳು ಮತ್ತೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂದ್ರೆ ಪಿಇಟಿ ಗ್ರೇಡ್ 2ನ 380 ಹುದ್ದೆಗಳು ಕೂಡ ಸೇರಿವೆ. ನಾವು ಹೇಳ್ತಿರೋ ಈ ಪ್ರತಿಯೊಂದು ನಂಬರ್ ಕೂಡ ಪಕ್ಕಾ ಅಧಿಕೃತ, ಸುಮ್ನೆ ಹೇಳ್ತಿಲ್ಲ. ನೀವೇ ನೋಡಿ, ಇದು ಸರ್ಕಾರ ಹೊರಡಿಸಿರೋ ಅಫಿಷಿಯಲ್ ಆರ್ಡರ್ ಕಾಪಿ. ಇಲ್ಲಿ ಪ್ರಾಥಮಿಕ ಶಾಲಾ ಹುದ್ದೆಗಳ ವಿಂಗಡಣೆಯನ್ನ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂತ ಗಮನಿಸಬಹುದು. ಸೊ, ನಾವು ಕೊಡ್ತಿರೋ ಮಾಹಿತಿ 100% ನಿಖರವಾಗಿದೆ. ಓಕೆ, ಪ್ರೈಮರಿ ಸ್ಕೂಲ್ ಕಥೆ ಆಯ್ತು. ಈಗ ಹೈಸ್ಕೂಲ್ ಸೆಕ್ಷನ್ ಕಡೆಗೆ ಹೋಗೋಣ. ಅಂದ್ರೆ ಪ್ರೌಢಶಾಲಾ ವಿಭಾಗದಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಪ್ರೌಢಶಾಲಾ ವಿಭಾಗದಲ್ಲಿ ಒಟ್ಟು 385 ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿದೆ. ಇದರಲ್ಲಿ 121 ಅಸಿಸ್ಟೆಂಟ್ ಮಾಸ್ಟರ್ಸ್, 216 ದೈಹಿಕ ಶಿಕ್ಷಣ ಶಿಕ್ಷಕರು ಅಂದ್ರೆ ಪಿಟಿ ಟೀಚರ್ಸ್ ಮತ್ತೆ 48 ವಿಶೇಷ ಶಿಕ್ಷಕರ ಹುದ್ದೆಗಳು ಸೇರ್ಕೊಂಡಿವೆ. ಹೌದು, ಪ್ರೈಮರಿ ಸ್ಕೂಲ್ಗೆ ಹೋಲಿಸಿದ್ರೆ ಈ ನಂಬರ್ ಸ್ವಲ್ಪ ಕಡಿಮೆ ಅನ್ಸ್ಬೋದು, ಆದ್ರೆ ಹೈಸ್ಕೂಲ್ ಎಜುಕೇಷನ್ನ ಸ್ಟ್ರೆಂತ್ ಹೆಚ್ಚಿಸೋಕೆ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಪ್ರೈಮರಿ ಸ್ಕೂಲ್ ತರಾನೇ ಹೈಸ್ಕೂಲ್ ಪೋಸ್ಟ್ಗಳ ಡೀಟೇಲ್ಸ್ ಕೂಡ ಇದೇ ಗವರ್ಮೆಂಟ್ ಆರ್ಡರ್ನಲ್ಲೇ ಇದೆ. ಇಲ್ಲಿ ಸಹಾಯಕ ಶಿಕ್ಷಕ, ದೈಹಿಕ ಶಿಕ್ಷಣ ಶಿಕ್ಷಕ ಮತ್ತು ವಿಶೇಷ ಶಿಕ್ಷಕರ ಹುದ್ದೆಗಳ ಸಂಖ್ಯೆಯನ್ನ ನೀವು ಕ್ಲಿಯರ್ ಆಗಿ ನೋಡಬಹುದು. ಸೊ, ಪ್ರತಿಯೊಂದು ಮಾಹಿತಿ ಅಧಿಕೃತ ದಾಖಲೆ ಆಧಾರಿತ. ಸರಿ, ಈಗ ನಾವು ಪ್ರೈಮರಿ ನಂಬರ್ ನೋಡಿದ್ವಿ, ಹೈಸ್ಕೂಲ್ ನಂಬರ್ ಕೂಡ ನೋಡಿದ್ವಿ. ಇವೆರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ನಾವು ಶುರುವಲ್ಲಿ ಹೇಳಿದ ಆ 5267 ಅನ್ನೋ ಮ್ಯಾಜಿಕ್ ಫಿಗರ್ ಹೇಗೆ ಸಿಗುತ್ತೆ ಅಂತ ಲೆಕ್ಕ ಹಾಕೋಣ ಬನ್ನಿ. ಇಲ್ಲಿದೆ ನೋಡಿ, ಸಿಂಪಲ್ ಕ್ಯಾಲ್ಕ್ಯುಲೇಷನ್. ಪ್ರಾಥಮಿಕ ಶಾಲೆಯ 4882 ಹುದ್ದೆಗಳು ಜೊತೆಗೆ ಪ್ರೌಢಶಾಲೆಯ 385 ಹುದ್ದೆಗಳು ಎರಡನ್ನೂ ಕೂಡಿಸಿದಾಗ ಬಂತು ನೋಡಿ ನಮ್ಮ ಒಟ್ಟು ಸಂಖ್ಯೆ 5267. ಈಗ ಈ ದೊಡ್ಡ ನೇಮಕಾತಿಯ ಕಂಪ್ಲೀಟ್ ಪಿಕ್ಚರ್ ನಮ್ಮ ಕಣ್ಮುಂದೆ ಇದೆ ಅಲ್ವಾ? ಅಂತಿಮವಾಗಿ ಇದೆಲ್ಲದರ ಮಹತ್ವ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚಿಂಗ್ ವೃತ್ತಿಯ ಕನಸು ಕಾಣ್ತಿರೋ ಅದೆಷ್ಟೋ ಜನಕ್ಕೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಇದು ಬರೀ ಜಾಬ್ ಕ್ರಿಯೇಷನ್ ಅಷ್ಟೇ ಅಲ್ಲ, ಈ ಭಾಗದ ಇಡೀ ಮುಂದಿನ ಜನರೇಷನ್ನ ಭವಿಷ್ಯವನ್ನೇ ರೂಪಿಸುವೊಂದು ಪವರ್ಫುಲ್ ಸ್ಟೆಪ್ ಇದು. ಹಾಗಾದ್ರೆ ಈಗ ನೆಕ್ಸ್ಟ್ ಏನು? ಸದ್ಯಕ್ಕೆ ಸರ್ಕಾರ ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಿದೆ. ಇನ್ನು ಕೆಲವೇ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಅಥಾರಿಟಿ ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಅಪ್ಲಿಕೇಶನ್ ಡೇಟ್, ಎಕ್ಸಾಮ್ ಪ್ಯಾಟರ್ನ್ ಹೀಗೆ ಎಲ್ಲ ಇಂಪಾರ್ಟೆಂಟ್ ಡೀಟೇಲ್ಸ್ ಇರುತ್ತೆ. ಸೊ, ತಯಾರಿ ಶುರು ಮಾಡ್ಕೊಳ್ಳಕ್ಕೆ ಇದು ಪರ್ಫೆಕ್ಟ್ ಟೈಮ್. ಈ ವಿಶ್ಲೇಷಣೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. 5000ಕ್ಕಿಂತ ಹೆಚ್ಚು ಹೊಸ ಟೀಚರ್ಗಳು ಬಂದ್ರೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕದ ಎಜುಕೇಷನ್ ಕ್ವಾಲಿಟಿ ಮೇಲೆ ದೊಡ್ಡ ಮಟ್ಟದ ಬದಲಾವಣೆ ತರಕ್ಕೆ ಸಾಧ್ಯನಾ? ಈ ಬೃಹತ್ ನೇಮಕಾತಿ ಆ ಭಾಗದ ಶೈಕ್ಷಣಿಕ ಚಿತ್ರಣವನ್ನೇ ಬದಲಾಯಿಸುತ್ತಾ? ಇದ್ರ ಬಗ್ಗೆ ಏನನ್ಸುತ್ತೆ? ಯೋಚನೆ ಮಾಡಿ.